ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ದೃಷ್ಟಿದೋಷ. ಸರ್, ಅದೇ ದೃಷ್ಟಿದೋಷನ ಅಂದರೆ ಅದೇ ದೃಷ್ಟಿದೋಷ, ಆದರೆ ಸ್ವಲ್ಪ ವಿಚಿತ್ರವಾದಂಥ ರೀತಿಯಲ್ಲಿ. ಏನು ಸರ್ ಅದು? ಯಾಕೋ ಚೆನ್ನಾಗಿರುವಂಥ ಬಟ್ಟೆ ಹಾಕ್ಕೊಂಡ್ರೆ ಸಾಕು ದೃಷ್ಟಿ ಆಗುತ್ತೆ, ಚೆನ್ನಾಗಿ ರೆಡಿ ಆದರೆ ಸಾಕು ಒಡವೆ ಗಿಡವೆ ಇತ್ಯಾದಿಗಳನ್ನು ಹಾಕ್ಕೊಂಡು ನಮ್ಮ ಹೆಣ್ಮಕ್ಳು ದೃಷ್ಟಿ ಆಗಿಬಿಡುತ್ತೆ. ಸರ್ ಹೋಗ್ಬಿಟ್ಟು ಬಂದು ಸರ್ ಸುಸ್ತು, ಯಾಕೋ ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ, ಮೈ ಯಾಕೋ ಬಿಸಿ ಇದ್ದಂಗೆ ಐತೆ ಅನ್ನುವಂಥವ್ರು ಕೂಡ ಇದ್ದಾರೆ. ಸರ್ ಒಂದು ಗಾಡಿ ತಗೊಂಡೆ ಸರ್ ದೃಷ್ಟಿ ಬಿತ್ತು, ಸರ್ ಒಂದು ಮನೆ ತಗೊಂಡೆ ಸರ್ ದೃಷ್ಟಿ ಬಿತ್ತು, ಸರ್ ಒಂದು ಸೈಟ್ ಮಾಡಿದೆ ಸರ್ ದೃಷ್ಟಿ ಬಿತ್ತು, ಸರ್ ಒಂದು ಸ್ವಲ್ಪ ದುಡ್ಡು ಸರ್ ಪಾಕೆಟಿಂದ ಹಿಂಗೆ ತೆಗೆಯುವಾಗ ಸ್ವಲ್ಪ ಕಟ್ಟುಗಳು ಕಾಣಿಸ್ತು ಜನಗಳಿಗೆ, ಅದೇನು ದೃಷ್ಟಿ ಆಯಿತೋ ಗೊತ್ತಿಲ್ಲ, ದುಡ್ಡೇ ನಿಲ್ತಾ ಇಲ್ಲ ಇವಾಗ. ಅಂದರೆ ಏನೇ ಮಾಡಿದ್ರು ಕೂಡ ದೃಷ್ಟಿ, ಏನೇ ಮಾಡಿ ನೀವು ಹಿಂಗೆ ಹೋದ್ರೆ ಹೋದ್ನಾ ಬಂದ್ನಾ ಅಂತ ನೋಡ್ತಾ ಇರ್ತಾರೆ. ಈ ರೀತಿ ದೃಷ್ಟಿ, ಅಕ್ಕಪಕ್ಕದವರ ದೃಷ್ಟಿ, ಜೊತೆಗಿರುವಂಥವರ ದೃಷ್ಟಿ, ಅಂಗಡಿ ತೆರೆದ್ರೆ ಅಕ್ಕಪಕ್ಕದವ್ರದ್ದು ಎಷ್ಟೋ ಐಟಮ್ಗಳನ್ನ ಇಟ್ಟವರಪ್ಪ ಇವರು, ಯಾವಾಗ ನೋಡಿದ್ರು ಇವ್ರ ಅಂಗಡಿನಲ್ಲಿ ಫುಲ್ಲಾಗಿ ಇರ್ತದೆ ದೃಷ್ಟಿ. ಈ ರೀತಿ ಯಾವುದೇ ರೀತಿಯಾದಂಥ ದೃಷ್ಟಿಯಿಂದ ನರಳುತ್ತಾ ಇರುವಂಥ ವ್ಯಕ್ತಿ, ಅದು ಇಂಥದ್ದೇ ದೃಷ್ಟಿ ಅಂತಲ್ಲ, ಚಿಕ್ಕವರಿರಲಿ ದೊಡ್ಡವರಿರಲಿ ಹೆಣ್ಮಕ್ಳಿರಲಿ ಗಂಡಸರಿರಲಿ ಯಾರಿಗೆ ಇರಲಿ ಯಾವುದೇ ರೀತಿಯ ದೃಷ್ಟಿ ಇದ್ರೂ ಸಹಿತ ಒಂದು ಕೆಲಸ ನೀವು ಮಾಡಬೇಕು. ಯಾವುದಾದ್ರೂ ದೇವಸ್ಥಾನದಲ್ಲಿ ಸ್ವಾಮಿಗೆ ನೈವೇದ್ಯವನ್ನು ಮಾಡಿರುವಂಥ ಪುಳಿಯೋಗರೆಯನ್ನು ತರಬೇಕಾಗತ್ತೆ. ನೀವು ಬೇರೆ ಯಾವುದೇ ರೀತಿಯಾದಂಥ ಪ್ರಸಾದಗಳು ಆಗಲ್ಲ, ಪುಳಿಯೋಗರೆ ಸ್ವಾಮಿಗೆ ನೈವೇದ್ಯ ಮಾಡಿರುವಂಥ ಪುಳಿಯೋಗರೆ. ಸರ್ ನಾವೇ ಪುಳಿಯೋಗರೆ ಕೊಟ್ಟು ತಗೊಂಬಿಟ್ರೆ ಹೆಂಗೆ? ಹಾಗಲ್ಲ, ಯಾರಾದರೂ ಒಬ್ಬರು ಕೊಟ್ಟಿರುವಂಥ ಪುಳಿಯೋಗರೆನ ನೀವು ತಗೊಂಬರ್ಬೇಕಾಗತ್ತೆ. ಪ್ರಸಾದ ರೂಪದಲ್ಲಿ ಅದನ್ನು ತಗೊಂಡು ಬನ್ನಿ, ಅಲ್ಲಿ ಸೇವಿಸಬಾರ್ದು. ಮನೆಗೆ ಬಂದು ಮನೆಯಲ್ಲಿ ಕೂತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನು 8 ಬಾರಿ ಜಪ ಮಾಡಿ ಅದಾದ ನಂತರ ಈ ಪ್ರಸಾದವನ್ನು ಸೇವಿಸಿ ನೋಡಿ. ಈ ರೀತಿಯಾದಂಥ ಯಾವುದೇ ದೃಷ್ಟಿದೋಷ ನಿಮ್ಮನ್ನು ಇನ್ನು ಮುಂದೆ ಏನೂ ಮಾಡಲ್ಲ. ಯಾವುದೇ ರೀತಿಯಾದಂಥ ದೃಷ್ಟಿದೋಷ ಇದೆ, ಅದೊಂದು ನಾನು ಗಾಡಿ ತೊಗೊಂಡೆ ಅಂದರೆ ನೋಡ್ತಾರೆ, ನಾನೊಂದು ಒಡವೆ ತೊಗೊಂಡೆ ಅಂದರೆ ನೋಡ್ತಾರೆ, ನಾನು ಹಿಂಗೆ ಹೋದರೆ ನೋಡ್ತಾರೆ, ಹಿಂಗೆ ಬಂದರೆ ನೋಡ್ತಾರೆ, ಸ್ವಲ್ಪ ರೆಡಿಯಾಗಿ ಹೋಗಂಗಿಲ್ಲ ಸರ್ ನೋಡ್ಬಿಡ್ತಾರೆ. ಅದೇನು ಕಂಡು ಬೀಳುತ್ತೋ ಗೊತ್ತಿಲ್ಲ ಸರ್, ನಾನು ಮಂಕ ಕೂತ್ಕೊಂಡ್ಬಿಡ್ತೀನಿ, ಮತ್ತೆ ನನ್ನ ಕೆಲಸ ಕಾರ್ಯಗಳು ಓಡಲ್ಲ, ನನಗೆ ಒಂಥರ ಸೋಂಬೇರಿತನ ಬಂದ್ಬಿಟ್ಟಿರ್ತದೆ. ಈ ಥರದ್ದೆಲ್ಲ ತುಂಬ ಜನ ನಮ್ಮ ಹತ್ರ ಮಾತಾಡ್ತಾರೆ. ಈ ರೀತಿಯಾದಂಥ ದೃಷ್ಟಿದೋಷಕ್ಕೆ ವೆರಿ ಸಿಂಪಲ್ ಪರಿಹಾರ, ನಾನು ಇಳೆ ತೆಕ್ಕೊಂಡ್ಬಿಟ್ಟಿದ್ದೀನಿ, ಹಾಕಿದ್ದೀನಿ, ಹೋಗ್ತಾ ಇಲ್ಲ, ಅಥವಾ ಹೋಗಿದೆ ಸರ್ ತಾತ್ಕಾಲಿಕ ರಿಲೀಫ್ 1 hour 2 hour, ಮತ್ತೆ ಅದೇ ರಾಗ ಅದೇ ಹಾಡು, ಮತ್ತೆ ನಾನು ರೆಡಿ ಆಗ್ತೀನಿ, ಮತ್ತೆ ಹಿಂಗೆ ಹೋಗ್ತೀನಿ, ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ಬಿಟ್ಟು ಹೊರಗಡೆ ಹೋಗ್ತೀವಿ, ಬರ್ತೀವಿ, ಬಂದರೂ ಕೂಡ ಯಾಕೋ ಸುಸ್ತಂತ ಕೂತ್ಕೊಂಡ್ಬಿಡ್ತಾರೆ ಸರ್ ನಮ್ಮ ಮಗಳು, ಮತ್ತೆ ಓಡಾಡಲ್ಲ. ಸ್ವಲ್ಪ ರೆಡಿ ಆಗಿಬಿಟ್ರೆ ಸಾಕು, ಇವಳಿಗೆ ಮೈಕೈ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಜ್ವರ ಬಂದ್ಬಿಡುತ್ತೆ, ಹುಷಾರು ತಪ್ಪುತ್ತೆ. ಈ ದೃಷ್ಟಿಗೆ ಈ ಪರಿಹಾರ. ಪುಳಿಯೋಗರೆ ಪ್ರಸಾದ ಯಾವ ದೇವಸ್ಥಾನದಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ, ಕರೆಕ್ಟಾಗಿ ಅದನ್ನು ತಗೊಳ್ಳಿ. ಯಾವುದಾದ್ರು ವಾರ ಮಾಡಬೇಕಾ ಸರ್? ಇಲ್ಲ. ಯಾವುದಾದ್ರು ಟೈಮ್ ನೋಡಬೇಕಾ ಸರ್? ಏನು ಬೇಡ, ಬರೀ ಪುಳಿಯೋಗರೆ ಪ್ರಸಾದವನ್ನು ನೀವು ತೊಗೊಂಬನ್ನಿ, ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಸ್ವಾಮಿಗಳ ಆ ನಾರಾಯಣ ಮಂತ್ರವನ್ನು ತಾವು 8 ಸಲ ಹೇಳಿ ಸೇವಿಸಿ, ದೃಷ್ಟಿದೋಷದಿಂದ ಪಾರಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.